ನೀನ್ ಜೈಕ ಪ್ರಿಯಾ ಕುಂತ್ಕೊಬಿಟ್ಟಿದ್ಯಾ? ಓ ಪ್ರಿಯಾ ಕುಂತ್ಕೊಂತೀಯ ಪ್ರಿಯಾಗಿ. ಓ ಪ್ರೀನಿ ಬಾ ಬಾಯ್ಲಿ. ಕ್ಯಾಮೆ ಎಲ್ಲ ಮಾಡಿ ಮುಗಿಸಿ ಈಗ ನೋಡ ಬಿದ್ದೋಯ್ತು. ಹೊಟ್ಟಿ ಎಲ್ಲ ಸಾರಿಸಿ ಯಪ್ಪ ದೇವ್ರಿ ಆರ್ಕಂಡ್ಲ ತಗೆ ಒಳಗಿಂದ ಈಚೆ ಗಂಟೆ ಗಂಟ ಒಳಗೆ ಹೋದ್ರೆ ಹೆಜ್ಜೆ ಬೀಳ್ತವೆ ಅಂತ ಈಗಳವ ಸುಮ್ ಕುಂತ್ಕೊಂಡಿದೀನಿ. ನಿನ್ ಮುಗಿತೇನ್ ಕೆಲ್ಸ? ಕೆಲಸ ಮುಗಿಸಿದಂಗೆ ಬರಕಾಯ್ತದೇನಕ್ಕ ನಮ್ಮ ಮನೆಯಾಗೆ. ನಮ್ಮ ಅತ್ತೆ ಕೇಳಿಯೇ ಮೊದ್ಲೇನೆ ನೀ ಅಯ್ಯಯ್ಯಪ್ಪ ಕಿರುಚ್ಕೊಂಡು ಇಲ್ಲಿ ಗಂಟ ಬಂದ್ಬಿಡ್ತಾಳ ಕಣಕು. ಅದಕ್ಕೆ ಎಲ್ಲ ಮಾಡಿ ಮುಗಿಸಿ ನೀ ಬಂದ್ಬಿಡ್ತೀನಿ ಅತ್ಲಾಗೆ. ಅಕ್ಕ ನೀನು ಏನೋ ಕೇಳನಿ ಅಂತ ಬಂದೆ. ಯೋನೆ ಅದೇ ಬೆಂಗಳೂರಿಗೆ ಹೋಗನಿ ನಳಿಕೆ ಚಿಕ್ಕಪೇಟೆನಾಗೆ ಸೀರೆ ಎಲ್ಲ ಕಮ್ಮಿ ರೇಟಿಗೆ ಸಿಗ್ತಾವಂತೆ ಕಣಕ್ಕ. ಅದಕ್ಕೆ ಈ ಆಷಾಢ ಮುಗಿದ್ಮೇಲೆ ನಮ್ಮ ಅಣ್ಣನ ಮಗಂದೊಂದು ಮದುವೆ ಇತ್ತು ಕಣಕ್ಕ. ಸುಮ್ಕೇನಿ ಹಂಗೆ ಶಾಪಿಂಗ್ ಥರ ಓಡಾಡ್ಕೊಂಬಿಟ್ಟು ಬರೋನಿ, ಚಿಕ್ಕಪೇಟೆನಾಗ ಸೀರೆ ತಗೊಬಿಟ್ಟು ಬರೋನಿ, ಹೋಗನಿ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ನೀನು ಕೇಳನಿ ಅಂತ ಬಂದೆ. ಹೋಗತ್ಲಾಗೆ ಬೆಂಗಳೂರು ನಾಕಾಣೆ ಕಣವೋ, ಬೆಂಗಳೂರು ನಾಕಾಣೆ. ನನಗಂತೂ ದೇವ್ರಣೆ ಬೆಂಗಳೂರು ಒಂದು ಈಸುನುವೆ ಗೊತ್ತಿಲ್ಲ. ಯಾವ ಬಸ್ ಹೊತ್ತಬೇಕು, ಯಾವ ಬಸ್ ಇಳಿಬೇಕು ಶಿವನೇ ಆಯ್ತದ ನಮಗೆ ಗೊತ್ತಾಯ್ತದ. ಅಷ್ಟು ದೊಡ್ಡ ಬೆಂಗಳೂರಾಗ ಏನನ್ನ ಕಳೆದ್ಗಿಳ್ದು ಹೋಗ್ಬಿಟ್ರೆ ಎಲ್ಲಿಂದ ಎಲ್ಲಿ ಹೇಳು ಆಮೇಕಿಂದ ತಲೆ ತಿರುಗ್ಬಿಡ್ತದೆ. ಬೇಡ ಕಣವ, ಬೇಡ 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 ಬೇಡ. ಸುಮ್ಕೇನಿ ಯಾಕೆ ಬೇಕೆ, ಇಲ್ಲೇನಿಯ ಬಟ್ಟೆ ತಗೊಂಡ್ರೆ ಬೇಡ ಅಂತದ, ಇಲ್ಲೇನಿಯ ಬಟ್ಟೆ ತಗೊಂಡು ಇದು ಮಾಡಿವಂತ ಆಯ್ತು ಸುಮ್ಕಿರು. ಅಲ್ಲೆಲ್ಲ ಕಮ್ಮಿ ರೇಟಿಗೆ ಸಿಗ್ತದಂತೆ. ಅದ್ರಾಗೂ ಸಂಡೆ ಬಜಾರು ಅಂತ ಬರೋದಂತೆ, ಅಲ್ಲೆಲ್ಲ ಕಮ್ಮಿ ರೇಟ್ಗೆ ಸಿಗ್ತದಂತೆ. ನನ್ನ ತಮ್ಮನೇನ್ರು ಹೋಗಿದ್ಲಂತ ಮನೆ ತಗೊಂಬಿಟ್ಟು ಬಂದ್ಲಂತೆ, ಬೇಕಾಗಿರೋ ಸಾಮಾನುಗಳೆಲ್ಲ ತಗೊಂಬಿಟ್ಟು ಬಂದ್ಲಂತೆ ಕಣಕ. ಅವಳಿಗೆಲ್ಲ ಬೆಂಗಳೂರು ಗೊತ್ತಿರ್ತದೆ, ಹೋಗಿರ್ತಾರೆ ಕಣಮ್ಮಿ. ನಾವು ಹೋಗ್ಬಿಟ್ಟು ಬೆಂಗಳೂರಾಗೆ ಶಿವನೇ ಆಯ್ತದೇನೆ, ಬ್ಯಾಡ ಬುಡ ಇಲ್ಲೇ ಎಲ್ಲ ತಕೊಂಡ್ರೆ ಆಯ್ತು. ಏನ್ ಜಯಕ ಪುದ್ದಿ ಆರಾಮಾಗಿ ಕುಂತ್ಕೊಟ್ರಿ ಮಾತಾಡ್ಕೊಂಡು. ಓ ಸರಾಜಿ ಇವಳ್ದು ಒಳ್ಳೆ ಕತೆ ಆಗೋಗ್ಬಿಟ್ಟೈತೆ. ಬಾ ಬಾ ಬೆಂಗಳೂರಿಗೆ ಹೋಗನಿ ಬಾ ಬಾ ಅಂತ ಹೇಳ್ಬಿಟ್ಟು ಬೋಲುವಂತ ಮಾಡ್ತಾವಳೆ. ಅಲ್ಲ ನಮಗೆ ಗೊತ್ತಿರ್ದಿರ ಊರು ದೂರ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಏನಾರ ತಕೊಬಿಟ್ಟು ಬರೋಣಿ ಕಮ್ಮಿ ರೇಟಿಗೆ ಸಿಗ್ತವೆ ಅಂತ ಹೇಳ್ಬಿಟ್ಟು ಕೇಳ್ತಾವಳೆ. ಅಲ್ಲ ಕಣಮ್ಮಿ ಗೊತ್ತಿಲ್ದಿರ ಊರು ಅಷ್ಟಾರ ದೂರು ಅದು ಹೆಂಗಮ್ಮಿ ಹೋಗಕ್ಕಾಯ್ತದೆ, ಭಯ ಹಾಕಿಲ್ವೆ ನೀನೇ ಹೇಳು. ಕಳ್ಗಿಳ್ದೋದ್ರೆ ಅಯ್ಯೋ ಚಿಕ್ಕಪೇಟೆಗೆ ನಾನು ಬರ್ತೀನಿ ಕಣಕ್ಕೋ. ಹಂಗಾರೆ ನಾನು ಬರ್ತೀನಿ. ಅಲ್ಲೆಲ್ಲ ಕಮ್ಮಿ ರೇಟ್ಗೆ ಬಟ್ಟೆ ಗಿಟ್ಟೆ ಎಲ್ಲ ಸಾಮಾನು ಸಿಗ್ತಾವಂತೆ ಕಣಕ್ಕ. ಆಮೇಗಿಂದ ಡೂಪ್ಲಿಕೇಟ್ ಸಾರುಗಳು ಎಲ್ಲ ಸಿಗ್ತಾವಂತೆ ಕಮ್ಮಿ ರೇಟ್ಗೆ. 500 ರೂಪಾಯಿ ಎಲ್ಲನೂ ಒಂದು ಫುಲ್ ಸೆಟ್ಟೇ ಸಿಗ್ತದಂತೆ ಗೊತ್ತೇನು. ಹೋಗತ್ಲಾಗೆ ನೀನು ಅವಳಿಗೆ ತಕ್ಕನ ಕುಣಿತಾ ಇದೆಯಾ? ಹಂಗೇನಿಲ್ಲ, ಹೋಗ್ಬಿಟ್ಟು ಬಂದರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅಷ್ಟೇನಿಯ. ಬಾಕ ಸುಮ್ಕೇನಿಯ ಮನೆ ಸಾಮಾನಿಂದ ಹಿಡಿದು ಎಲ್ಲ ಸಿಗ್ತಾವ ಕಣಕ್ಕ. ಏನು ಅನ್ಕೊಬಿಟ್ಟಿದ್ಯಾ ನೀನು? ಮತ್ತೆ ಸರಾಜಿನೂ ಬತ್ತಾಳಂತೆ ಕಣಕ್ಕ, ಅವಳು ಬತ್ತಾಳೆ. ಇನ್ನು ಬರ್ರಿ ಅತ್ತ ಮೂವಾರನೇ ಹೋಗ್ಬಿಟ್ಟು ಬರನಿ. ನೋಡಿರಕ್ಕ ಯಾವಾಗೂ ಮನೆ ಕೆಲಸ ಹೊಲದ ಕೆಲಸ ಇದ್ದಿದ್ದೀನಿ ಅತ್ತ ಹೋಗ್ಬಿಟ್ಟು ಬರನಿ. ಬಿಡತ್ತ ನೀವೆಲ್ಲ ಹೆಂಗಂದ್ರೆ ಹಂಗೇನೆ ಕಣವ. ಅದೇ ಒಬ್ಬೊಬ್ರೆ ಹೋದ್ರೆ ಭಯವಾಯ್ತದೆ, ಎಲ್ರು ಇದ್ರೆ ಎಂತ ಭಯ ನನ್ವೆ ಇರಕ್ಕಿಲ್ಲ ಅಲ್ವೇ. ಆರಾಮಾಗತ್ತ ಹೋಗ್ಬಿಟ್ಟು ಅತ್ತ ಓಡಾಡ್ಕೊಂಬಿಟ್ಟು ಬಂದ್ಬಿಡ್ಬೋದೇನು. ನೋಡಮ್ಮಿ ಬೆಳಗ್ಗೆ ಬಸ್ ಹೋದ್ರೆ ನೀನು ಸಂಜೆ ಅಥವಾ ಅಷ್ಟೊತ್ತಿಗೆ ಬಂದ್ಬಿಡ್ಬೇಕು ನೋಡು. ಏನ್ರಕ್ಕ ಏನೋ ಬೆಳಿಗ್ಗೆ ಹೋಗೋದು ಅಂತ ಹೇಳ್ತಾ ಇದ್ದೀರಾ? ಬೆಂಗಳೂರಿಗೆ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ಲು ಪೊದ್ದಿ. ಅದಕ್ಕೆ ಹೋದ್ರೆ ಬೆಳಿಗ್ಗೆ ನೀವು ಹೋಗ್ಬಿಟ್ಟು ಕತ್ಲಾಗೋದ್ರೊಳಗಡೆ ಮನೆಗೆ ಬಂದ್ಬಿಡ್ಬೇಕಲ್ಲ, ಅದನ್ನೇ ನೀ ಹೇಳ್ತಾ ಇದ್ದೆ ನೋಡು. ಅಕ್ಕ ನಾನು ಇವತ್ತಿನ ಚಿಕ್ಕಪೇಟೆಗೆ ಅದೇಮ್ಮ ಏನ್ ಕೆಲ್ಸ ಇಲ್ವೇನ್ ಮನೆಗೆ? ನಂದೇನಾಗ ಕೆಲಸ ಟಕ 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 ಮುಗಿಸ್ಬಿಡ್ತೀನಿ ನಾನಂತೂ. ನಾನು ಬರ್ತೀನಿ ಕಣಕ. ಫ್ರೀ ಬಸ್ ಹೊತ್ಕೊಂಡು ಹೋಗೋದು, 10 ರೂಪಾಯಿ ಖರ್ಚಿಲ್ಲ ಎಂಥದ್ದು ಇಲ್ಲ. ಅಲ್ಲಿಂದ ಫ್ರೀ ಬಸ್ ಹೊತ್ಕೊಂಡು ಬರೋದು. ಅದಕ್ಕೆ ನಾನು ಹೇಳಿದ್ದು ಬಸ್ ಚಾರ್ಜು ಖರ್ಚಾಗಿಲ್ಲ, ಏನು ಖರ್ಚಾಗಿಲ್ಲ ಕಣಕ. ಬೆಳಿಗ್ಗೆ ನಮ್ಮೂರಾಗ ಐತಲ್ಲ 6 ಗಂಟೆ ಬಸ್ಗೆ ಹತ್ತು ಬಿಡೋಣ. ಒಂದು 8:30 9 ಗಂಟೆ ಅಷ್ಟೊತ್ತಿಗೆ ಇರ್ತೀವಿ. ಆಮೇಕಿಂದ 9 ಗಂಟೆಯಿಂದ ಶಾಪಿಂಗ್ ಶುರು ಮಾಡ್ಕೊಂಡ್ರು ಅಲ್ಲಿ 4 ಗಂಟೆಗೆ ಹತ್ತಿದ್ರು 7 ಗಂಟೆಗೆ ಮನೆಗೆ ಇರ್ತೀವಿ. ಸರಿ ಕಣವ. ಅತ್ತಾಗ ಎಲ್ಲನೂ ಹೋಗನಿ ಅಂತಂದ್ರೆ ಇನ್ನೇನು ಎಲ್ಲರೂ ಬರ್ತಾರೆ. ಆ ಪಾಳಿನೂ ಬತ್ತಾಳನ್ನು ಕರಿಬೇಕಿತ್ತು. ತಾರಿಗೆ ಹೇಳಿವ್ನಿ ನೋಡ್ತೀನಿ ಕಣಮ್ಮಿ, ಹೇಳ್ತೀನಿ. ಯಾಕೋ ನಂಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ಲು. ನೋಡ್ತಾಳಂತ ಅವಳು ನನ್ವೆ. ಇನ್ನೇನು ಐವಕ್ಕ ಜಯಮ್ಮಕ್ಕನೂ ಬರ್ತದೆ, ಸರೋಜಿ ನೀನು ನಾನು 4 ಜನನು ಹೋಗ್ಬಿಡೋಣ. ನಿಮ್ಮ ಮನೆಗಳಿಗೆ ಗಂಡನ ಹತ್ರ ಕೇಳ್ರಿ. ನಾನೇನು ಕೇಳೋದು ನನ್ನ ಗಂಡನ. ನಂದೇನೇ ತಿಂಗಳು ಬೀಳ್ತಿದ್ದಲ್ಲ 2,000 ರೂಪಾಯಿ, ಅದೇನೇ ಐತೆ. ಇನ್ನು ಹಿಂದಿನ ತಿಂಗಳು ಬಿದ್ದಿರೋದು ಮುಟ್ಟೆ ಇಲ್ಲ, ಅದನ್ನೇ ಎತ್ಕೊಬತ್ತೀನಿ ಹೇಳಿ ಶಾಪಿಂಗಿಗೆ. ಮತ್ತೆ ಸರಿ ಹೇಳು ಅತ್ತಾಗ ಹೋಗ್ಬಿಟ್ಟು ಬರೋನಿ. ಅತ್ತಾಗೆ ಬೆಳಿಗ್ಗೆನಿ ಅತ್ತಾಗೆ ಒಂಚೂರು 5 ಗಂಟೆಗೆ ಎದ್ರೆ ಹೊಸಿ ಉಪ್ಪಿಟ್ಟು ಕೆದಗ್ಬಿಟ್ಟು ಇಕ್ಬಿಟ್ಟು ಒಂಡ್ಬಿಟ್ರೆ ಅತ್ತಾಗೆ ಹೆಂಗೋ ತಿನ್ಕೋತಾರೆ. ಇಲ್ಲ ಅನ್ನ ಸಾರಿನ ಮಾಡ್ಬಿಟ್ಟು ಹೋದ್ರೆ 3 ಹೊತ್ತಿಗೂ ಅದೇ ಆಯ್ತು ತಿನ್ಕೋತಾರೆ. ಅಷ್ಟೇ ನೀ ಹಂಗೆ ಮಾಡನಿ ಜೈಕ. ಹಂಗೆ ನೀರಿನ ಬಾಟ್ಲು ತಗೋಬೇಕು. ಅಲ್ಲಿ ಎಲ್ಲ ಸುಮ್ಕೇನೆ ತಿರುಗಾಡ್ತಿರ್ತೀವಲ್ಲ, ಆಮೇಕಿಂದ ಅಲ್ಲೆಲ್ಲ ತಿರುಗಬೇಕಾದ್ರೆ ಸುಮ್ಮನೆ ನೀರೆಲ್ಲ ಬೇಕು ಅನ್ನಿಸ್ತದೆ. ಅದಕ್ಕೆಲ್ಲ ಒಂದೊಂದು ನೀರಿನ ಬಾಟ್ಲು ಹಾಕಬೇಕು. ನೀರಿನ ಬಾಟ್ಲು ಎಲ್ಲ ನಮಗೆ ಹಾಕಬೇಕು. ಇನ್ನೊಂದು ವಿಷಯ, ಅಲ್ಲೆಲ್ಲರೂ ಜನ ಶಾನೆ ಅಲ್ವಾ, ಕೂತ್ಗೆಗೆ ಸರಬರ ಹಾಕೊಂಡೋಗಿದ್ರೆ ಹಿಂಗೆ ಕಿತ್ಕೊಂಡು ಹೊಂಟೋಗ್ಬಿಡ್ತಾರಂತೆ. ಅದಕ್ಕೆ ನೀ ಎಂಥದನ್ನು ಹಾಕೊಂಡು ಹೋಗೋದೇನೇ ಬೇಡ, ಎಲ್ಲ ಬಿಚ್ಚಿಟ್ಬಿಟ್ಟು ಹೋಗೋಣ. ಹೌದೇ ಕಣಕ್ಕ, ಕಿತ್ಕೊಂಡು ಹಂಗೆ ನೆಟ್ಕೊಂಡೋಗ್ಬಿಡ್ತಾರಂತೆ. ಫಸ್ಟ್ ಬೆಂಗಳೂರು ಗೊತ್ತಿಲ್ಲ ಎಂತ ಇಲ್ಲ, ಗುರಿ ಇಲ್ಲ ನಮಗೆ. ಸುಮ್ಮನೆ ಯಾಕಕ್ಕ ನಾವು ಅನುಭವಿಸ್ಬೇಕು ಹೇಳು. ಕಿತ್ಕೊಂಡು ಹೋಗ್ತಾರೆ ಎಲ್ಲ ಬಿಚ್ಚಿಕ್ಬಿಟ್ಟು ಒಳ್ಳೆ ಸೀರೆಗಿರೆ ಉಟ್ಕೊಂಡು ಹೋಗನಿ ಅಷ್ಟೇನೇನಿಯ. ಸರಿ ತಕ ಹಂಗೆ ನೀಯ ಮಾಡನಿ.
ಹ್ಞೂ ನಾನಂತೂ ಒಂದು ವ್ಯಾನಿಟಿ ಬ್ಯಾಗ್ ತೆಗ್ಲಾಕಬಿಟ್ಟು ಬರ್ತೀನಿ ಅಷ್ಟೇನಪ್ಪ. ಇನ್ನು ಅಂಥದ್ದು ಇಲ್ಲ. ವ್ಯಾನಿಟಿ ಬ್ಯಾಗ್ ಒಂದು ತೆಗ್ಲಾಕೊಂಬಂದ್ಬಿಟ್ರೆ ಆಯ್ತದೆ. ಬೇಕಾ ಸಾಮಾನು ತಗೊಂಡಿದ್ದೆಲ್ಲ ನೀವು ಒಂದು ಬ್ಯಾಗ್ ಹಿಡ್ಕೊಂಬಂದ್ರೆ ಹಾಕಿಲ್ವೇನಕ್ಕ? ಹ್ಞೂ ಇವಾಗೆಲ್ಲ ಪೇಪರ್ ಗಿಪರ್ ಬ್ಯಾಗ್ ಎಲ್ಲ ಕೊಡಕ್ಕಿಲ್ವಲ್ಲ, ನಾವೇ ಒಂದು ಬ್ಯಾಗ್ ಹಿಡ್ಕೊಂಡು ಹೋದ್ರು ಆಯ್ತದೆ ಹೇಳು. ಹ್ಞೂ ಹಂಗೆ ಮಾಡೋಣ ಹೇಳಕ್ಕ. ನಾವು ಬ್ಯಾಗ ಹಿಡ್ಕೊಂಡು ಹೋಗ ನೀವು ಒಂದೊಂದು ಎಲ್ಲ ತುಂಬ್ಕೊಬಿಟ್ಟು ಬರೀನಿ. ನಾನಂತೂ ನನ್ನ ಗಂಡಂಗೆ ಹೇಳ್ಬಿಡ್ತೀನಮ್ಮ ಹೋಗ್ಬಿಟ್ಟು, ಇಲ್ಲ ನಾನು ಹೋಗ್ಬೇಕು ಅಂತ ನನ್ನ ಗಂಡ ಬ್ಯಾಡ ಅಂದ್ರು ಕಣಕ. ನಾನಂತೂ ಬಿಡಕ್ಕಿಲ್ಲ ಕಣಕ, ನನ್ನ ಗಂಡ ಬ್ಯಾಡ ಅಂದ್ರೂ ಬಂದೇ ಬರ್ತೀನಿ ಕಣಕ ನಾನಂತೂ. ಯಪ್ಪ ಸದ್ಯ ಎಲ್ಲರೂ ಹೊಳ್ತಾ ಇದೀವಲ್ಲ. ಅಲ್ಲ ಕಣಕ, ಇನ್ನೇನು ಬೆಳಗ್ಗೆ 6 ಗಂಟೆಗೆ ತಿನ್ನಕ್ಕೆ ಹಾಕಿಲ್ವಲ್ಲ, ಎಲ್ಲನೂ ಬಾಕ್ಸ್ಗೆ ಹಾಕೋಬಿಡನಿ. ಊಟ ಬಾ ಬಾಕ್ಸ್ಗೆ ಹಾಕೋಬಿಡನಿ, ಬಸ್ಸಾಗೆ ತಿನ್ಕೊಂಡ್ರೆ ಆಯ್ತು. ಇವಾಗ ಅಲ್ಲೆಲ್ಲ ನೋಡಿರ್ವಿ ನಾವು ವ್ಯವಸ್ಥೆನ, ಬಸ್ಸಾಗೆಲ್ಲ ತಿನ್ಕೋತಾರೆ ಅಂತ ಹೇಳ್ಬಿಟ್ಟು. ಹ್ಞೂ ಅದು ಸರಿ ನೀನು ಬೆಳಗ್ಗೆ ನೀ ಸೇರಕ್ಕಿಲ್ಲ ನಮಗೆ ಅಲ್ವೇ? ಅತ್ತಾಗ್ಬಿಡು, ಅತ್ತಾಗೆ ಸುಮ್ಕೆ ನೀ ಬಾಕ್ಸ್ಗೆ ಹಾಕೋಬಿಟ್ಟು ತಿನ್ಕೊಬಿಡೋಣ. ಅಲ್ಲೇ ನೀ ಒಂದೊಂದು ಈ ಚಮಚಗಳು ಇಟ್ಕೊಂಡು ಹೋದ್ರೆ ಹಂಗೆ ನೀ ಚಮಚದಾಗೆ ನೀ ತಿಂದ್ಬಿಟ್ಟು ಹಂಗೆ ಮಾಡ್ಕೊಬಿಡ್ಬೋದು ಬ್ಯಾಗಾಗೆ. ಅಲ್ಲೇ ಹೋಟ್ಲು ಪಟ್ಲಾಗ ತಿನ್ಕೊಂಡಿದ್ರೆ ಆಗದಮ್ಮ. ಈ ಜಯಮ್ಮ ಸೋಂಬೇರಿ ಅದಕ್ಕೆ ಬೇರೆ ದುಡ್ಡು ಇಕ್ತಾರೆ ಹೋಟ್ಲಾಗೆ. ಸುಮ್ಕಿರೆ, ಹೋಟ್ಲಾಗೆ ಬೇರೆ ಯಾರು ದುಡ್ಡು ಇಕ್ತಾರೆ? ಮಧ್ಯಾಹ್ನಕ್ಕೆ ಬೇಕಾರೆ ಅಲ್ಲೇ ನೀ ತಿನ್ಕೊಂಡ್ರೆ ಆಯ್ತು. ಇವಾಗ ಸುಮ್ಕೆ ನೀ ಮೂರುವರೆಗೆ ಬಾಕ್ಸ್ ತಗೊಂಡು ಹೋಗನಿ, ಮಧ್ಯಾಹ್ನಕ್ಕೆ ಅಲ್ಲಿ ನೋಡ್ಕೊಳ್ಳಿ ತಿಂದನಿ ಹೇಳು. ಸರಿ ತಕೊಳ್ಳಿ, ನೀವೆಲ್ಲ ಹೆಂಗೆ ಹೇಳಿದ್ರೆ ಹಂಗೆ ನೀ. ಲೇ ಜಯಮ್ಮ, ನಂಗೊಂದು 2,000 ಇದ್ರೆ ಕೊಡಿ. ನನ್ನ ಹತ್ರ ಇದ್ದಿದ್ದೆಲ್ಲ ಖರ್ಚಾಗೈತೆ. ಈಗ ನಂತಾಗ ಒಂದು 1,000 ರೂಪಾಯಿ ಐತೆ ಅಷ್ಟೇ. ನೀನು ಇವನು ಬಂದು 1,000 ರೂಪಾಯಿಗೆ ನನ್ನ ಗಂಡನ ಕೇಳಬೇಕು. ನನ್ನ ಗಂಡ ಏನಾರ ಕೊಡಲಿಲ್ಲ ಅಂತಂದ್ರೆ ಆಗಕ್ಕಿಲ್ಲ. ನಿನ್ನ ಹತ್ರ ಇದ್ರೆ ಕೊಡ್ತೀನಿ. ನನ್ನ ತಾವು 2,000 ರೂಪಾಯಿ ಐತೆ ಅಷ್ಟೇ. ನೀನು ನನ್ನ ಗಂಡಂದಾಗ ಒಂದು 2,000 ರೂಪಾಯಿ ಇಸ್ಕೊಂಬರ್ಬೇಕು ಅನ್ಕಣಮ್ಮ. ನಾನಂತೂ ನಂತಾಗೆಲ್ಲ ಈ ದುಡ್ಡು ಜಯಕ ಕೊಡ್ಜಯಕ, ನಂದು ಕೂಲಿ ದುಡ್ಡೆಲ್ಲ ಬರಬೇಕು. ಆ ರಾಮಪ್ಪ ಇನ್ನೂ ಕೊಟ್ಟಿಲ್ಲ, ಕೊಟ್ಮೇಲೆ ಕೊಡ್ತೀನಿ ಕೊಡಕ. ಹ್ಞೂ ಸರಿ ತಕ ಕೊಡ್ತೀನಿ. ನಾನು ನೀವು ಮಡಿಕೊಂಡಿದ್ದೆ, ಏನು ಖರ್ಚು ಏನು ಇರಲಿಲ್ಲ, ನಂದು ಮಡಿಕೊಂಡಿದ್ದೆ. ಕೊಡ್ತೀನಿ ತಕ 2,000 ರೂಪಾಯಿ ಕೊಡಿ ಒಂದು ನಿಧಾನಕ್ಕೆ ನೀಯ. ಹ್ಞೂ ಸಾಕು. ನೀವೆಷ್ಟು ತಗೊಬತ್ತೀರಕ್ಕ ದುಡ್ಡ? ನಾನೊಂದು 5,000 ರೂಪಾಯಿ ಮಡಿಕೊಂಡಿದ್ದೀನಿ, ಏನು ಕರ ಬೇಕಾಯ್ತದೆ. ನಾನು ಒಂದು 5,000 ರೂಪಾಯಿ ಇಕ್ಕೊಂಬಿಟ್ಟು ಬರ್ತೀನಿ ಕಣಪ್ಪ. ಮದುವೆ ಐತಲ್ಲ, ಬಟ್ಟೆ ಗಿಟ್ಟೆ ಎಲ್ಲ ತಗೋಬೇಕಾಯ್ತದೆ. ಹಂಗೆ ನೀ ಒಂದು ಒಡವೆ ಸೆಟ್ ತಗೊಬಿಡ್ಬೇಕು. ರೋಲ್ಗೊಳ್ದು ಒಡವೆ ಸೆಟ್ ತಗೊಬಿಟ್ರೆ ಮದುವೆಗೆ ಅದನ್ನೇ ಹಾಕೊಂಡು ಓಡಾಡ್ಬೋದು. ಹ್ಞೂ ಅಷ್ಟೇ, ಇನ್ನೇನು ಶಾಣೆ ತತ್ತೀರ ಅಷ್ಟು ತಗೊಬರ್ರಿ ಸಾಕು. ಹ್ಞೂ ಸರಿ ಕಣಕ್ಕ ಆಯ್ತು. ನನ್ನ ಗಂಡಂಗೆ ಹೇಳ್ಬಿಟ್ಟು ಮೊದಲೇನೇ ಹೇಳ್ಬಿಡ್ತೀನಿ. ನನ್ನ ಗಂಡಂಗೂ ಹೋಗ್ಬಿಟ್ಟು ಹಂಗೇನಿಯ ಎಲ್ಲ ಕೆಲಸನೂ ಪಾತ್ರೆ ಗಿದ್ರೆ ತೊಳೆಯೋದೆಲ್ಲ ರಾತ್ರಿ ನೀ ತೊಳೆದ್ಬಿಟ್ಟು ಮುಗಿಸ್ಬಿಡನಿ. ಬೆಳಗ್ಗೆ 5 ಗಂಟೆಗೆ ಇದ್ದಾಗ ಅಡುಗೆ ಮಾಡಿಕ್ಬಿಟ್ಟು ಸೀದಾ ಬಸ್ಸಿಗೆ ಬಂದ್ಬಿಡೋದು, ರೆಡಿ ಆಗ್ಬಿಟ್ಟು ಅಷ್ಟು ಮಾಡ್ಕೊಳ್ಳನಿ. ರಾತ್ರಿ ನೀ ಎಲ್ಲ ತೊಳೆದು ಮಾಡದನ್ ಬಿಡಿ ಅತ್ತ. ಹ್ಞೂ ನಾನು ಹಂಗೆ ಮಾಡ್ತೀನಿ. ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮನೆ ಗಂಟೆ ಬೆಳಿಗ್ಗೆ ಎದ್ಬಿಟ್ಟು ಹೊಸಿ ತಿಂಡಿ ಗಿಂಡಿನೋ ಅಡುಗೆ ಗಿಡಿಗೆನೋ ಮಾಡಿಬಿಟ್ಟು ಇಕ್ಬಿಟ್ಟ ತಕ್ಕ ಪಟ್ಟಂತ ಬಂದ್ಬಿಡ್ಬೋದು. ಇಲ್ಲ ಪಾತ್ರೆ ತೊಳೆಯ ಬೆಳಗ ವರ್ಷ ಇದಕ್ಕೆಲ್ಲ ಟೇಮೇ ಆಗಕ್ಕಿಲ್ಲ ನೋಡು. ಹ್ಞೂ ಹೇಳು ಹಂಗೆ ನೀ ಮಾಡೋಣ. ಸರಿ ಕಣಕ್ಕ, ಹೋಗಿ ನನ್ನ ಗಂಡಂಗೆ ಒಂಚೂರು ಎಸ್ ಮಾಡ್ಬಿಟ್ಟು ಕೇಳು, ಒಂದು 2,000 ನನ್ನ ಕಿತ್ಕೊಬಿಡ್ತೀನಿ ಇರು, ಹೋಯ್ತೀನಿ ಅಂತ ಹೇಳ್ತೀನಿ. ಹ್ಞೂ ಆಮೇಕಿಂದ ಕಂಡ್ರಮಿ ಕೈಗೆ ಕೊಟ್ಬಿಟ್ಟಿರ. ಜಯಮ್ಮ ನಿನ್ಗೂ ಅಷ್ಟೇ ನೀಯ. ಇಲ್ಲಿ ಹೇಳಕ್ಕ ನಾನು ಬರ್ತೀನಿ. ಸರಿ, ನಾನು ನನ್ನ ಗಂಡನ ಹೋಗ್ಬಿಟ್ಟು ಚೂರು ನೈಸ್ ಮಾಡ್ಬಿಟ್ಟು ಕೇಳ್ಕೊಬಿಟ್ಟು ಬರ್ತೀನಿ ದುಡ್ಡ. ಹ್ಞೂ ಸರಿ ಆಯ್ತು. 6 ಗಂಟೆ ಅಷ್ಟೊತ್ತಿಗೆ ಬಸ್ ಸ್ಟ್ಯಾಂಡಿಗೆ ಬಸ್ ಬಂದಿರ್ತದೆ. ನೀವು 5:50ಕ್ಕೆ ನೀ ಬಂದ್ಬಿಡಿ. ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಬಂದ್ಬಿಡ್ತಾನೆ ಬಸ್ಸೋನು. ಹ್ಞೂ ಸರಿ ಆಯ್ತು ಹೇಳಕ್ಕ. ಬುಡಿ ಹತ್ಲಾಗೆ ಎಲ್ರು ಬರ್ತಾರಂತ ಇನ್ನೇನು ಟೆನ್ಷನ್ ಇಲ್ಲ. ಎಲ್ರ ಮೇಲೆ ಓಡಾಡ್ಕೊಂಡ್ಬಿಟ್ಟು ಬರನಿ. ಅದು ಯಾವ ಗಳಿಗೆ ಅನ್ಕೊಂಡೋ ಏನೋ ಎಲ್ಲ ಅನ್ಕೊಂಡಂಗೆ ಆಯ್ತಾಯ್ತತ್ತ. ಯಾವ ಗಳಿಗೆ ಅನ್ಕೊಬಿಟ್ಟು ನಾನಂತೂ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಗಂಡಂಗೆ ಹೇಳ್ದೆ. ಹೋಗ್ಬಿಟ್ಟು ಬಾ ಅಂತಂದ. ಆತ ಯಾವ ಗಳಿಗೆ ಅನ್ಕೊಂಡು ನೋಡಿ ಎಲ್ಲ ಸೊಲಿಸುವಾಗ ನಡೀತೈತಿ. ಸರಿ ಕಣಕ ಆಯ್ತು. ಬೆಳಗ್ಗೆ ಬಸ್ಗೆ 6 ಗಂಟೆ ಬಸ್ಗೆ ಹೊತ್ತು ಬಿಡನಿ, ಸರಿನೇ? ಹ್ಞೂ ಸರಿ ತಕ ಹಂಗಾರ ಆಯ್ತು. ನಾನು ಬೆಳಗ್ಗೆ ಎಲ್ಲ ಕ್ಯಾಮೆ ಮುಗಿಸ್ಬಿಟ್ಟದಾಗ ಬಂದ್ಬಿಡ್ತೀನಿ. ಹ್ಞೂ ಸರಿ ಕಣಕ ಆಯ್ತು. ಏನ್ರಪ್ಪ ನೀವು ಹಿಂಗೇನಿಯಾ ಎಲ್ಲನೋ ಹೋಗ್ಬೇಕು ಅಂದ್ರೆ ನಮ್ಗಂತೂ ಹೆಂಗಸ್ರಿಗೆ ನಾಳೆ ಹೋಯ್ತೀವಿ ಅಂದ್ರೆ ಇವತ್ತಿಂದನೇ ಏನೋ ಒಂಥರ ಖುಷಿ ಸಂತೋಷ. ಎಲ್ಲನೋ ಹೋಯ್ತೀವಿ ಅಂದ್ರೆ ಎಲ್ಲ ಕೆಲಸಗಳೆಲ್ಲ ಪಟ ಮಾಡಿ ಮುಗಿಸೋದು. ಏನಾರ ನಾವಂತೂ ಹಂಗೇನೆ ಕಣಮ್ಮ, ನಾವೆಲ್ಲ ಕೆಲಸಗಳೆಲ್ಲ ಪಟ ಮಾಡಿ ಮುಗಿಸೋದು. ಯಾವ ಬಟ್ಟೆ ಉಟ್ಕೋಬೇಕು ಅಂತ ತೆಗೆದಾಕೊಳ್ಳೋದು ಬರೀ ಇದೇರಿ ನಮ್ಗಂತೂ. ಹಂಗೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ.